ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುಪಿಎಸ್ಸಿಯಲ್ಲಿ ಯಾದಗಿರಿಯ ಡಾಕ್ಟರ್ ನಿವೇದಿತಾಗೆ 469ನೇ ರ್ಯಾಂಕ್ ಬಂದಿದೆ. ಯಾದಗಿರಿಯ ಬಸವೇಶ್ವರ ನಗರದ ನಿವಾಸಿ ಡಾಕ್ಟರ್ ನಿವೇದಿತಾ ಭಾವಿಮನಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಾದಗಿರಿಯ ಡಾಕ್ಟರ್ ನಿವೇದಿತಾಗೆ 469ನೇ ರ್ಯಾಂಕ್. ನೋಡಿ, ಚಿಕ್ಕವಳಿದ್ದಾಗಲೇ ಜಿಲ್ಲಾಧಿಕಾರಿ ಆಗುವ ಕನಸನ್ನ ಕಂಡಿದ್ರು ನಿವೇದಿತಾ ಅವರು. ಡಿಸಿ ಆಗಬೇಕು ಅಂತ ಛಲ ತೊಟ್ಟು ವೈದ್ಯೆ ಕನಸು ಕಾಣ್ತಾ ಇದ್ರಲ್ಲ, ಅದು ಈಗ ನನಸಾಗಿದೆ. ಏಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ನಿವೇದಿತಾ ಅವರು. ಯುಪಿಎಸ್ಸಿ ಪರೀಕ್ಷೆಗಾಗಿ ನಿರಂತರ ಪರಿಶ್ರಮವನ್ನು ವಹಿಸಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಓದಿದ್ರು ಆ ಡಾಕ್ಟರು. ಈಗ ನಿವೇದಿತಾ ಅವರ ಸಾಧನೆಯನ್ನ ಗ್ರಾಮಸ್ಥರು, ಕುಟುಂಬಸ್ಥರು ಕೊಂಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಮನೆಯಲ್ಲಿ ಒಂದು ರೀತಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಅದು ಸರ್ UPSC ರ್ಯಾಂಕ್ ಪಾಸ್ ಅದು ನನಗೆ ತುಂಬ ಖುಷಿ. ಆದರೂ ನಾನು ಡಾಕ್ಟರ್ ಮಾಡ್ಬೇಕಂತ ನನ್ನ ಆಸೆ ಇತ್ತು. ಆಕೆ UPSC ಮಾಡ್ಬೇಕಂತ ಆಕಿನ ಆಸೆ ಇತ್ತು. ಆಕಿನ ಆಸೆ ಪ್ರಕಾರ ಅದು UPSC ಪೈಗಳ ಯಾದಗಿರಿ ಜಿಲ್ಲೆಗೆ ನನಗೂ ನನ್ನ ಕುಟುಂಬಕ್ಕೂ ನಮ್ಮ ಎಲ್ಲ ಸಂಬಂಧಿಕರಿಗೂ ಭಾಳ ಸಂತೋಷ ಆಗ್ಯದ. ಏಳುಗರಷ್ಟು ಸಂತೋಷ ಆಗ್ಯದ ಸರ್. ಮಾತೇ ಬರ್ತಿಲ್ಲ ಆ ಸಂತೋಷ. DC ಆದ್ರೂ ಅದೂ ಸೇವೆನೇ, ಇದು ರೋಗಿಗಿದ್ರೂ ಇದೂ ಸೇವೆ. ಎಲ್ಲದನ್ನೂ ಸೇವೆ ಮಾಡೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಸರ್. ಅದು ಸರ್ UPSC ರ್ಯಾಂಕ್ ಪಾಸ್ ಅದು ನನಗೆ ತುಂಬ ಖುಷಿ. ಆದರೂ ನಾನು ಡಾಕ್ಟರ್ ಮಾಡ್ಬೇಕಂತ ನನ್ನ ಆಸೆ ಇತ್ತು. ಆಕೆ UPSC ಮಾಡ್ಬೇಕಂತ ಆಕಿನ ಆಸೆ ಇತ್ತು. ಆಕಿನ ಆಸೆ ಪ್ರಕಾರ ಅದು UPSC ಪೈಗಳ ಯಾದಗಿರಿ ಜಿಲ್ಲೆಗೆ ನನಗೂ ನನ್ನ ಕುಟುಂಬಕ್ಕೂ ನಮ್ಮ ಎಲ್ಲ ಸಂಬಂಧಿಕರಿಗೂ ಭಾಳ ಸಂತೋಷ ಆಗ್ಯದ. ಏಳುಗರಷ್ಟು ಸಂತೋಷ ಆಗ್ಯದ ಸರ್. ಮಾತೇ ಬರ್ತಿಲ್ಲ ಆ ಸಂತೋಷ. ಇನ್ನು ಡಾಕ್ಟರ್ ನಿವೇದಿತಾ ಅವರನ್ನ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನಿರಂತರ ಪರಿಶ್ರಮ ವಹಿಸಿ ಈಗ ಓದಿ ಕೇಂದ್ರ ಲೋಕಸೇವಾ ಆಯೋಗದ ಏನು ಪರೀಕ್ಷೆ ಏನು ಫಲಿತಾಂಶ ಪ್ರಕಟ ಆಗಿದೆ, ಅದರಲ್ಲಿ ಯಾದಗಿರಿ ಜಿಲ್ಲೆಗೆ ವೈದ್ಯಳೊಬ್ಬಳು ಕೀರ್ತಿ ತರುವಂಥ ಕೆಲಸ ಮಾಡಿದ್ದಾಳೆ. ಯಾಕಂತಂದ್ರೆ ನಿರಂತರವಾಗಿ ಬಾಲ್ಯದಲ್ಲೇ ಇದ್ದುಕೊಂಡು ಅವರ ಹೆತ್ತವರ ಪೋಷಕರ ಪ್ರೇರಣೆ ಜೊತೆ ಖುದ್ದು ತಾನು ಕೂಡ SLC ಇದ್ದಾಗ ಜಿಲ್ಲಾಧಿಕಾರಿ ಆಗಬೇಕೆಂಬ ಕನಸನ್ನು ಹೊತ್ತಿಕೊಂಡಿದ್ದಳು. ಆ ಕನಸು ಈಗ ನನಸಾಗುವ ಕಾಲ ಕೂಡ ಬಂದು ಈಗ ರ್ಯಾಂಕ್ ಆಗಿ ಗಿಟ್ಟಿಸಿಕೊಂಡಿದ್ದಾಳೆ. ಹೀಗಾಗಿ ಇಡೀ ಯಾದಗಿರಿ ಜಿಲ್ಲೆಗೆ ಈ ವೈದ್ಯೆ ಡಾಕ್ಟರ್ ನಿವೇದಿತಾ ಭಾವಿಮನಿಯವರು ಕೀರ್ತಿ ತರುವಂಥ ಕೆಲಸ ಮಾಡಿದ್ದಾರೆ. ಖುದ್ದು ಈಗ ನಮ್ಮ ಜೊತೆ ನಿವೇದಿತಾ ಅವರು ಇದ್ದಾರೆ. ಏನಂತಕ್ಕೇನ ತಾವು ಈಗ ಇಡೀ ದೇಶಕ್ಕೆ ಕೀರ್ತಿ ತರುವಂಥ ಕೆಲಸ ಮಾಡಿದಿರಿ. ಅಂದರೆ ತಾವು ಬಾಲ್ಯದಲ್ಲೇ ಓದಿ DC ಆಗ್ಬೇಕಂತ ಕನಸು ಕಟ್ಕೊಂಡಿದ್ದೀರಿ. ಈಗ 469ನೇ ರ್ಯಾಂಕ್ ಕೂಡ ಗಿಟ್ಟಿಸಿಕೊಂಡಿದ್ದೀರಿ. ಏನೈತ್ರಿ, ಯಾವ ರೀತಿ ಖುಷಿಯನ್ನು ಹಂಚ್ಕೊಳ್ತೀರಿ? ತುಂಬ ಖುಷಿ ಆಗ್ತದೆ. ಅಂದರೆ UPSC ಕ್ರ್ಯಾಕ್ ಮಾಡ್ಬೇಕನ್ನೋದು ಚಿಕ್ಕ ವಯಸ್ಸಿಂದಾಗಿಂದಲೂ ಡ್ರೀಮ್ ಇತ್ತು. ಸೊ ಇವತ್ತು ನಿಜ ಖುಷಿ ಆಗ್ತಾ ಇದೆ. ಅಂದರೆ ಎಷ್ಟೋ ಕಷ್ಟಪಟ್ಟಿರೋದೆಲ್ಲ ಒಂದು ಸ್ವಲ್ಪ ಸಕ್ಸಸ್ ಸಿಕ್ಕಿದೆ ಅಂತ ಖುಷಿ ಆಗ್ತದೆ. ಈಗ ಕೆಲವರು ನಾನು ಓದಿ ಡಾಕ್ಟರ್ ಓದ್ರೆ ಸಾಕು, MBBS ಓದ್ರೆ ಸಾಕು, ನಾನು ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡಿಕೊಂಡು ಅದ್ರ ಜೊತೆ ಕ್ಲಿನಿಕ್ ಹಾಕ್ಕೊಂಡು ಎಷ್ಟು ಮಾಡ್ಕೊಂಡು ಇದು ಬದುಕಿದ್ರೆ ಸಾಕಂತ ಅಂದ್ಕೊಂಡಿರ್ತಾರೆ ಆ ಕನಸು. ನೀವು ವೈದ್ಯರ ಜೊತೆ ತಾವು ಇಷ್ಟೆಲ್ಲ UPSC ನಿರಂತರ ಶ್ರಮವಹಿಸಿ ಓದಿರಿ, ರ್ಯಾಂಕ್ ಗಿಟ್ಟಿಸ್ಕೊಂಡಿದ್ದೀರಿ. ಖಾಲಿ ವೈದ್ಯರಾಗಿದ್ದರೆ ಸಾಕು ಅನಿಸ್ಬೋದಿತ್ತಲ್ಲ? ಅಂದರೆ ಚಿಕ್ಕ ವಯಸ್ಸಿದ್ದಾಗಿಂದಲೂ UPSC ಕ್ಲಿಯರ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಯಾವ ರೀತಿನಾದರೂ ಸೇವೆ ಸಲ್ಲಿಸಬೇಕು ಅಂತ ವೈದ್ಯಳಾದೆ. ಸೊ ವೈದ್ಯಳಾಗಿದ್ದರೂ ಸೇವೆ ಸಲ್ಲಿಸ್ತಿದ್ದೆ. ಬಟ್ ಇಲ್ಲಿ ಇನ್ನೂ ಬ್ರಾಡರ್ ಆಪರ್ಚುನಿಟಿ ಸಿಗೋದ್ರಿಂದ ಇನ್ನೂ ಜಾಸ್ತಿ ಮಾಡ್ಬೋದು ಅಂತ. ಈಗ ವೈದ್ಯರಂತಂದ್ರೆ ಬಡ ರೋಗಿಗಳು, ಯಾಕಂತಂದ್ರೆ ಅದು ಕೂಡ ಒಂದು ದೊಡ್ಡ ಸೇವೆ. ಅದ್ರ ಜೊತೆ ಈಗ ನೀವು UPSC ರ್ಯಾಂಕ್ ಪಾಸ್ ಆಗಿರಿ, ದೊಡ್ಡ ಜವಾಬ್ದಾರಿ ಕೂಡ ಇದೆ. ಖುಷಿನೂ ಇದೆ, ಖುಷಿ ಜೊತೆ ಜವಾಬ್ದಾರಿನೂ ಇದೆ. ಈಗ ನಿಮ್ಮ ಹೆತ್ತವರು ಅಂದ್ರೆ ನೀವು ಯಾವಾಗ DC ಆಗ್ಬೇಕಂತ ಕನಸು ಕಟ್ಕೊಂಡಿದ್ದೀರಿ? ಯಾರ DC ಅವ್ರು ನೋಡಿದ್ರ ಅಥವಾ ನಿಮ್ಗೆ ಯಾವಾಗ ಈ ಕನಸು ಕಟ್ಕೊಂಡಿದ್ದಾರೆ? ನೀವು ಯಾವಾಗ ನೋಡಿದ್ರಿ? ಅಂದರೆ ಸ್ಕೂಲ್ ಟೈಮಿಂದನೂ DC ಆಗಬೇಕು ಅಂತ ಇತ್ತು. ಪ್ರತಿ ಸರ್ತಿ ಯಾರಾದರೂ UPSC ಕ್ಲಿಯರ್ ಮಾಡಿ ಅವ್ರನ್ನ ನೋಡಿದ್ರು ಅವರೆಲ್ಲರೂ ಪ್ರೇರಣೆ ಅದೇ ಥರ ಆಗಬೇಕು ಅಂತ. ಅಂದ್ರೆ ಜಿಲ್ಲಾಧಿಕಾರಿ ಅವರು SP ಅವ್ರು ಕಂಡ್ರನ್ನೇ ಅವರಪ್ಪಲೇ ನಾನು ಆಗ್ಬೇಕಂತ ಸಂಕಲ್ಪ ಅವಾಗ ತಡ್ಕೊಂಡಿದ್ದಾರೆ. ನೀವು ಸ್ಕೂಲಲ್ಲೆಲ್ಲ ಅವಾರ್ಡ್ ಫಂಕ್ಷನ್ಸಲ್ಲಿದ್ದಾಗೆಲ್ಲ ಬಂದುಬಿಟ್ಟು ಅವಾರ್ಡ್ಸ್ ಕೊಡ್ತಾ ಇರಬೇಕಾದ್ರೆ ನಾನು ಅದೇ ಥರ ಆಗಬೇಕು ಅಂತ ಅನಿಸಿದ್ದುಂಟು. ತಾವು DC ಅವರು ಇವರನ್ನು ನೋಡಿಕೊಂಡು DC ಆಗ್ಬೇಕಂತ ಅಂದ್ಕೊಂಡ್ರಿ. ಅದ್ರ ಜೊತೆ ನಿಮ್ಮ ಕನಸಿಗೆ ಇಡೀ ಪ್ರೇರಣಾದಾಯಕ ನಿಮ್ಮ ಪೇರೆಂಟ್ಸ್ ಅವರು ಕೂಡ ಸಹಕಾರ ಯಾವ ರೀತಿ ಇತ್ತು? ನಿಮ್ಮ ಎಲ್ಲನೂ ಫ್ಯಾಮಿಲಿ ಸಪೋರ್ಟೇ, ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತೂ ನನಗೆ ಅಂದರೆ ಓದಬೇಕು ಅನ್ನೋದು ಬಿಟ್ಬಿಟ್ಟು ಬೇರೆ ಯಾವುದೇ ರೀತಿ ಕಷ್ಟ ಥರ ಏನೂ ಆಗಿಲ್ಲ.
ಇಬ್ಬರು ಪೇರೆಂಟ್ಸು ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿರೋದ್ರಿಂದ ಗೌರ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ, ಗೌರ್ಮೆಂಟ್ ಹೇಗೆ ನಡೆಯುತ್ತೆ ಅಂತೆಲ್ಲ ಗೊತ್ತಾಗಿತ್ತು ಮುಂಚೆಯಿಂದನೂ. ಜಿಲ್ಲಾಧಿಕಾರಿ ಆಗಬೇಕೆಂಬ ಕನಸನ್ನು ಹೊತ್ತುಕೊಂಡಿದೆ. ನಿರಂತರವಾಗಿ ಶ್ರಮವಹಿಸಿ ಓದಿದ ಹಿನ್ನೆಲೆಯಲ್ಲಿ ನಾನು ರ್ಯಾಂಕ್ ಕೂಡ ಗಿಟ್ಟಿಸಿಕೊಂಡಿದ್ದೆ ಎಂಬ ಮಾತನ್ನು ಹೇಳಿದ್ದಾರೆ. ನಾಗಪ್ಪ ಮಲ್ಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.